ಇಲ್ಲಿಂದ ಅಲ್ಲಿಗೆ ಎಸ್ಟಿಮೇಟ್ ಮಾಡಿಸಿ ಹಿಂಗೆಲ್ಲ ಕ್ಲೋಸ್ ಆದ್ರೆ ಹೆಂಗ್ರಿ ನೀರು ಹರಿಯುತ್ತೆ? ಮಾಡ್ತೀನಿ ಬಿಡೋಣ. ನೋಟ್ ಮಾಡ್ಕೊಳ್ಳಿ ಯಜಮಾನ್ರ ಹೆಸರು ನೋಡಿ, ಮನೆ ಹತ್ರ ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕೆಲಸ ಮಾಡ್ಕೊಡ್ಬೇಕು. ಅವ್ರ ಹೆಸರು ಫೋನ್ ನಂಬರ್ ನೋಡಿ. ನೋಡಿ ಇದು ನೋಡಿ ಬ್ಲಾಕ್, ಇಲ್ಲಿ ನೋಡಿ ಇದು ಕ್ಲಿಯರ್ ಆಗಿದೆ. ಇದಕ್ಕೆಲ್ಲ ಸೊಲ್ಯೂಷನ್ ಇಲ್ಲ. ಈ 2 ಏರಿಯಾಲು 2 days మీరు సర్జన్ కోఆర్డినేట్ చేసి అది ఇదంతా క్లీన్ అయ్యింది సిగరన్న. ಅವ್ರು 2 ಕ್ಲೀನ್ ಆಗಿ ಇದು ಒಂದು ಸ್ಲೋಪ್ ಸೇಸಿ ಇದು 2 ಓಪನ್ ಶೇಪ್. ಹೆಂಗೆ ಅನ್ಸೈಡ್ ಯಾರು ಜವಾಬ್ದಾರಿ ಇದಕ್ಕೆ? ಅಲ್ಲ ಈಗ ಇದನ್ನ ಅಟ್ಲೀಸ್ಟ್ ಈಗ ಹಿಂಗಾಗಿದೆ, ಹೂ ಹೇಳ್ ರೆಸ್ಪಾನ್ಸಿಬಲ್ ಅಲ್ರಿ. ಯಾರಾದ್ರೂ ಹೋದ್ರೆ ಏನು ಸಮಸ್ಯೆ ಆಗುತ್ತೆ ಹೇಳಿ? ನೀವು ದಯವಿಟ್ಟು ಈಗ ಯಾವಾಗ ಮಾಡ್ತೀರಾ? ಇದು ಚರಂಡಿ ಇಲ್ಲ ಸರ್. ಇಲ್ಲ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಫುಲ್ ಇಲ್ಲಿಂದ ಚರಂಡಿ. ಅವ್ರು ಕಮಿಷನರ್ ಬರ್ಲಿ ರೀ, ಜಾಯ್ನ್ ಆಗ್ತಾರೆ. ಇಲ್ಲ ನೀರೇ ಹೋಗಲ್ಲ ಇಲ್ಲಿ ಆಲ್ರೆಡಿ. ಇಲ್ಲಿದೆ ಅಲ್ಲ ಇದು ಮಾಡಿದಾರ ಅಷ್ಟೇ. ಹೌನಾ? ಅದಾವಲ್ಲ ಸರ್, ಯಾರು UGD ಅವ್ರು ಯಾರು ಬರ್ತಾರೆ ಹಿಂದೆ? ಹೌದಾ? ಹಾ ಚರಂಡಿ ಇತ್ತು, ಉಟ್ಕೋರ್ ಮಾಡಿದ್ವಿ. ಇದು ಅರ್ಧ ಮಾಡ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟಿದ್ದಾರೆ ಇದಕ್ಕೆ. ತಿರ್ಗಾ ಮಳೆ ಬಂದ್ರೆ 5-6 ವರ್ಷ ಆಗೈತೆ ಅಣ್ಣ. ಏನ್ ಮಾಡ್ಬೋದಣ್ಣ ಸರ್? ಈಗ ಇದು ಇಲ್ಲಿಂದ ಯಾಕೆ ಕ್ಲೋಸ್ ಆಗಿರೋದು? ಸರ್ ಉಟ್ಕೋರ್ ಮಾಡಿದ್ರು, ಉಟ್ಕೋರ್ ಮಾಡ್ಕೊಂಡು ಫುಲ್ ಚರಂಡಿ ಅಲ್ಲಿ ತಗೊಂಡು ಲಿಂಕ್ ಮಾಡಿದ್ರು. ನೀರು ಹರಿತಾ ಇರಲಿಲ್ಲ ಅದಕ್ಕೆ ಅವರು. ಆಮೇಲೆ ಈ ಚರಂಡಿ ಮಾಡಿದ್ರು, ಈ ಚರಂಡಿ ಮುಂದಕ್ಕೆ ಕಂಟಿನ್ಯೂ. ಇದೇನ್ ಮಾಡ್ಬೋದು? ಕಂಟಿನ್ಯೂಷನ್ ತಗೊಂಡೋಗಿ ಅದು ಚರಂಡಿ ತಗೊಂಡು ಅದು ನಿನ್ನೆ ಸ್ಲಮ್ ಇಂದ ನೋಡಿದ್ವಲ್ಲ. ಓಕೆ, ಈಗ ಇದನ್ನ ಕ್ಲಿಯರ್ ಮಾಡಕ್ಕೆ ಏನ್ ಪ್ರಾವಿಷನ್ ಸರ್? ಅದು ಇಲ್ಲಿಂದ ಎಸ್ಟಿಮೇಟ್ ಮಾಡಿ, ಇಲ್ಲಿಂದ ಅಲ್ಲಿಗೆ ಎಸ್ಟಿಮೇಟ್ ಮಾಡಿಸಿ ಹಿಂಗೆಲ್ಲ ಕ್ಲೋಸ್ ಆದ್ರೆ ಹೆಂಗ್ರಿ ನೀರು ಹರಿಯುತ್ತೆ? ಏನೋ ಒಂದು ಅನುಕೂಲ ಮಾಡ್ಕೊಳ್ಳಿ ಸರ್. ಮಾಡ್ತೀನಿ ಬಿಡೋಣ. ಹಿಂದೆ ಪೋಲಿಂದ ಎಳ್ಕೊಂಡಿದೀವಿ, ಅಲ್ಲಿ ಖಾಲಿ ಸೈಟ್ ಇದೆ. ಅವ್ರು ಬಿಲ್ಡಿಂಗ್ ಕಟ್ಟಿದಾಗ ಆಗ ಕಿತ್ತಾಕ್ತಾರೆ. ನಮಗೆ ಮತ್ತೆ ಪ್ರಾವಿಷನ್ ಇಲ್ಲ, ಆ ಕಡೆಯಿಂದ ತಗೊಳ್ಳೋದಕ್ಕೂ ಹಾಕೊಡಿದ್ವಿ. ಅಲ್ಲಿ ಎಳಿಯಕ್ಕೆ ತುಂಬಾ ದೂರ ಆಗುತ್ತೆ. ನಿಮ್ಮಲ್ಲಿ ಪರ್ಮಿಷನ್ ಇಲ್ಲ ಅಷ್ಟು ದೂರ ತಗೊಳಕ್ಕೆ. ಈ ಕಡೆ ಮನೆಯವರು ಆ ಮೂಲೆಯಲ್ಲಿ ಒಂದು ಕಂಬ ಇದೆ, ಎಲ್ಲರೂ ಅಲ್ಲಿಂದನೇ ತಗೊಂಡಿದ್ವಿ. ಅವ್ರು ಬಿಲ್ಡಿಂಗ್ ಕಟ್ರೆ ಮತ್ತೆ ನಮ್ಗೆ ಸರ್ವಿಸ್ ಮೇಲೆ ಹಾಕಕ್ ಜಾಗ. ಈಗ ಆ ಕಂಬ ಇಲ್ಲಿ ಶಿಫ್ಟ್ ಮಾಡ್ತೀರಾ? ಆ ಕಂಬ ಶಿಫ್ಟ್ ಮಾಡಿ ಸರ್. ಮತ್ತೆ ಇಲ್ಲಿ ಒಂದು ಹೊಸ ಕಂಬ ಹಾಕ್ಬೇಕಂದ್ರೆ ಕಂಬ ಹಾಕ್ಲೇಬೇಕು. ಯಾರನ್ನೊಬ್ಬ ಸರ್ವಿಸ್ ತಗೊಂಡು. ಈಗ ಇಲ್ಲಿ ನೋಡಿ ಸರ್, ವೆರಿ ಸಿಂಪಲ್. ಆ ಕಂಬ ಇಲ್ಲಿ ಹಾಕ್ಸ್ತೀನಿ. ಇಲ್ಲಿ ಇನ್ನೊಂದು ಕಂಬ ತಗೋಬೇಕು ಅಂದ್ರೆ ಯಾರಾದ್ರೂ ಮನೆಗಳವ್ರು ಒಬ್ರು ಸರ್ವಿಸ್ಗೆ ಅಪ್ಲೈ ಮಾಡ್ಬೇಕು. ಯಾರು ಅಪ್ಲೈ ಮಾಡ್ತೀರಾ? ನಾವೇ ಮಾಡ್ತೀವಿ. ಸರ್ವಿಸ್ ಅಪ್ಲೈ ಮಾಡ್ಬೋದಾ? ಮಾಡ್ಬೋದು. ಈಗ ನಿಮ್ಮ ಹತ್ರ ಸರ್ವಿಸ್ ಇದ್ರೆ ಮಾಡಕ್ ಬರಲ್ಲ ಸರ್. ಅಂದ್ರೆ ಆಲ್ರೆಡಿ ಬೇರೆ ಯಾವ್ದೋ ಒಂದು ಕಂಪನಿಯಿಂದ ಸರ್ವಿಸ್ ಕೊಟ್ಟಿದೀವಿ ಅಂತ ಕೊಟ್ಟಿದ್ದೀರಾ? ಈ ಮನೆ ತಗೊಂಡಿದ್ದೀವಿ, ಅದೇ ಹಿಂದೆ ಮನೆಯಿಂದಾನೇ ತಗೊಂಡಿದ್ದೀವಿ. ಹೊಸ ಮನೆ ಇದೆ ಅಂತ ಅಣ್ಣ ಇವರು ಎಲ್ಲ ಆ ಕಡೆಯಿಂದ ತಗೊಂಡಿದ್ದಾರೆ. ತಮ್ಮ ಇದು ಕ್ವಶನ್. ಈಗ ಹಿಂದ್ಗಡೆಯಿಂದ ತಗೊಂಡಿದ್ದಾರೆ. ಆ ಸೈಟ್ಗಳಲ್ಲಿ ಮನೆ ಕಟ್ಟಿದ್ರೆ ಅವತ್ತೇನ್ ಮಾಡೋದು ಇವರು? ಅದನ್ನ ಕೇಳ್ತಾ ಇರೋದು. ಆ ಕಂಬ ಶಿಫ್ಟ್ ಮಾಡಬಹುದು ಸರ್. ಈಗ ಹೊಸ ಸರ್ವಿಸ್ ಇದೆ ಅಂದ್ರೆ ಬೇಕಂದ್ರೆ ನಾವು ಹೊಸ ಸರ್ವಿಸ್ ತಗೊಂತ ಇದ್ರು. ಒಂದು ಕಂಬ ದೂರ ಇದೆ, ತಗೊಂಡ್ಬಿಟ್ಟಿದ್ದಾರೆ. ಈಗ ಅದಕ್ಕೆ ಕಂಬ ಬೇಕಲ್ಲ ಅವ್ರು ಕೇಳ್ತಾರೆ. ಅದಕ್ಕೆ ಪರಿಹಾರ ಏನೋ ಇರ್ಬೇಕಲ್ಲ ಪರಿಹಾರ. ನಮ್ ಸಾರ್ ಹತ್ರ ಡಿಸ್ಕಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಯಜಮಾನ್ರ ಹೆಸರು ನೋಡಿ, ಮನೆ ಹತ್ರ ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕೆಲಸ ಮಾಡ್ಕೊಡ್ಬೇಕು. ಅವ್ರ ಹೆಸರು ಫೋನ್ ನಂಬರ್ ಬರ್ಕೊಳ್ಳಿ. ಎಲ್ಲ ಆಫೀಸರ್ಸ್ ಜೊತೆ ಬಂದಿದ್ದೀನಿ. ಏನಾದ್ರು ಸಮಸ್ಯೆ ಇದೆಯಾ ಮೇಡಮ್? ಮೇಡಮ್ ಅದೇ ಅದು ಈ UGD ಮೇಡಮ್ ಇದೇನು ಬ್ಲಾಕ್ ಆಗಲ್ವಾ ಮೇಡಮ್? ಅಲ್ಲ ಮೇಡಮ್, ಇದು ನೀರೀಗ ಸರಾಗವಾಗಿ ಹರಿದು ಹೋಗುತ್ತಾ ಮೇಡಮ್? ಅಣ್ಣ ಸರ್ ಈಗ ಹೌದಾ ಸರ್? ಸರ್ ಈಗ ನೋಡಿ ಸರ್, ನೋಡಿ ಇದು ನೋಡಿ ಬ್ಲಾಕ್, ಇಲ್ಲಿ ನೋಡಿ ಇದು ಕ್ಲಿಯರ್ ಆಗಿಲ್ಲ. ಇದಕ್ಕೆಲ್ಲ ಸೊಲ್ಯೂಷನ್ ಏನೀಗ? ಅಲ್ಲ ಇದು ಮ್ಯಾನ್ಯುಯಲ್ ಆಗಿ ಮಾಡಿಸ್ಕೊಂಡು. ಅಲ್ಲ ಇದು ಮ್ಯಾನ್ಯುಯಲ್ ಮಾಡಿಸ್ಕೊಡ್ತೀರಾ ಒಂದು? ಅದು ಯಾವಾಗ ಓಪನ್ ಮಾಡ್ತೀರಾ? ಲೇದನ ಪೊಯ್ಯಲ್ಲ ಅಣ್ಣ ಬಿಡು ಸರ್. ಬನ್ನಿ ಇಲ್ಲಿ ಹೇಳ್ತೀನಿ ಮೇಡಮ್, ಒಂದ್ ನಿಮಿಷ ಬನ್ನಿ. ಈ ವಾರ್ಡ್ ಅವ್ರು ಬನ್ನಿ, ಈ ಸಂಧ್ಯಾ ನೋಡಿ. ನೋಡಿ ಸರ್, ಇಲ್ಲಿ ನೋಡಿ ಸ್ಲೋಪಿಂಗ್ ನೋಡಿ, ಹೈಟ್ ಇದೆ. ಹೆಂಗ್ ಹೋಗುತ್ತೆ ಇದು? ಮತ್ತೆ ನೋಡಿ, ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಹಿಂಗ್ ಅಡ್ಡ ಮಾಡಿದ್ರೆ ಅಲ್ಲ ಹಾಸ್ಪಿಟಲ್ ಪ್ರೆಮಿಸಸ್ ಸರ್, ಅವ್ರನ್ನ ಅಲೋ ಮಾಡ್ಬೇಕು, ಅವ್ರನ್ನ ಮಾತಾಡ್ಬೇಕು ಸರ್. ಮೇನ್ ಇದು ಮೋರಿ ಅಲ್ಲ, ಇದು ಮೇನ್ ಮೋರಿ ಇದೆ ಅಲ್ಲ? ಹೋಗೋದೇ ಇಲ್ಲ ಅದು. ಯಾಕೆ? ಫುಲ್ಲು ಗುಬ್ಬು ವಾಸನೆ ಯಾವಾಗಲೂ. ಮೇಡಮ್ ಈಗ ಇಲ್ಲಿ ಏನಾಗುತ್ತೆ? ನಿಂತ ರೋಡ್ಗೆ ಬಂದ್ಬಿಡುತ್ತಾ ಮೇಡಮ್ ಇದು ನೀರು? ಎಲ್ಲ ತುಂಬಾಗ್ ಬಿಡುತ್ತೆ ಸರ್ ಮಳೆ ಬಂದ್ರೆ. ನೋಡಿ ಸರ್, ಈಗ ಇದು ಹೈಟಿಂಗ್ ಇದೆ, ಇದು ಅನ್ಸ ಏನ್ ಮಾಡೋದು? ಇದು ಸೊಲ್ಯೂಷನ್ ಏನು ಸರ್? ಅದೇ ಈಗ ಆಕ್ಚುಲಿ ನಾವು ಅಲ್ಲಿ ಔಟ್ ಮಾಡೋದಿದೆ ಸರ್. ಇಲ್ಲಿ ಮತ್ತೆ ಪಕ್ಕದ ರಸ್ತೆ ಹೇಳೋದಿಲ್ಲ ಸರ್. ಅವ್ರ ಹಾಸ್ಪಿಟಲ್ ಅವರು ಪರ್ಮಿಷನ್ ಕೊಡ್ಬೇಕು ಸರ್, ಅವ್ರು ಇದು ಮಾಡ್ತಾರೆ. ಅಲ್ಲ ಇದು ಮೇನ್ ಚರಂಡಿ ತಾನೆ ಅದು? ಸ್ಟಿಲ್ ಅವ್ರ ಪ್ರೆಮಿಸಸ್ ಅಂತ ಸರ್, ಅವ್ರಿಗೊಂದು ಮಾತು ಹೇಳ್ಬೇಕು. ಅಣ್ಣ ಇವ್ರು ಇದು ಓಪನ್ ಸೇಸ್ ಇಡಿಸ್ತೇ మన అబ్జెక్ట్ అవుతుందన్న.
ಅದೇ ಇನ್ಲೇದಾ? రెండు మోరీ స్టాక్ అవుతుంది ఆ నీళ్ళు ఎక్కడ పోయాలి ఈ హాస్టల్ పక్కన ఒక మోరీ ఉంది అది పోతా ఉండే నీళ్లు అది కనెక్షన్ ఇస్తే వెళ్ళిపోతుంది. ಏನ್ ಸೊಲ್ಯೂಷನ್ ಸರ್? ಅದು ಬಹಳ ವರ್ಷಗಳಿಂದ ಇದೇ ಪ್ರಾಬ್ಲಮ್. ನಮ್ಮ ಮನೆ ಮುಂದ್ಗಡೆನೆ ಹೋಗೋದು. ಈಗ ಅದನ್ನ ಎಲ್ಲಿ ಕನೆಕ್ಷನ್ ಕೊಡ್ಬೋದು ಸರ್? ಇದು ನಮ್ಮ ವೆಟರ್ನರಿ ಹಾಸ್ಪಿಟಲ್ ಇದೆಯಲ್ಲ, ಐಬಿ ಅಲ್ಲಿಗೆ ಆ ಮೋರಿ ಈಗ ಕಲೆಕ್ಷನ್. ನಮ್ದು ಯುಜಿಡಿ ಹೊಸ ಎಸ್ಟಿಮೇಷನ್ ಇದೆಲ್ಲ ಪ್ರಪೋಸಲ್, ಅದ್ರಲ್ಲಿ ಆಡ್ ಆಗಿದೆಯಾ ಅದು? ಇಲ್ಲ ಸರ್, ಯುಜಿಡಿ ಈ ಪೋರ್ಷನ್ ಆಗಿಲ್ಲ ಸರ್. ಅಲ್ಲಿ ಮಾತ್ರ ನಮ್ಮ ಜೈಭೀಮ್ ನಗರ್ ಬರುತ್ತಲ್ಲ ಅದು ಮತ್ತೆ ಅಲ್ಲ ಇದು ಹೆಂಗೆ ಈಗ ಪಾಪ ಲಾಂಗ್ ರನ್ ಅಲ್ಲಿ ಹೆಂಗೆ ಸರ್? ಮಳೆ ಬಂದಿದ್ದಂದ್ರೆ ನೀళ్ళు ಆ ಮೋರಿ ನೀళ్ళు ಇವಂತಾರೆ ಮನೆಗಳಿಗೆ ಬಂದ್ಬಿಡುತ್ತೆ. ಮೈನ್ ಕಾಂಪೌಂಡ್ ಕಾಂಕ್ರೀಟ್ ರೋಡ್ ಇಂಜಿನಿಯರ್ಗೆ ಕರ್ಸಿ ಮುನ್ಸಿಪಾಲಿಟಿಯಿಂದ ಅವ್ರಿಗೆ ಪ್ಲಾನ್ ಮಾಡಿಸಿ ಮಾಡಿದ್ರು ಸರ್. ಕಂಪ್ಲೀಟ್ ನೀರೆಲ್ಲ ನಿಂತು ಹೋಗ್ತಾ ಇದೆ ಈಗಲೂ. ಕಾಂಪೌಂಡ್ ಕಾಂಕ್ರೀಟ್ ರೋಡ್ ಅಂತ ಆ ರೋಡ್ ಏಮನ್ನ ಡ್ರೈನೇಜ್ ಪೆಟ್ಟೆ ಏಮನ್ನ ಕಲೆಕ್ಷನ್ ಇస్తే ಏಮನ್ನ ಪೋಸ್ಟ್ ಮಳೆ ಬಂದ್ರೆ ಟಿಜಿ ಟ್ಯಾಂಕ್ ಈಗ ಹೆಂಗೆ ಸರ್? ಈಗ ಹೆಂಗೆ ಅದು ತಾತ್ಕಾಲಿಕವಾಗಿ ಈಗ ಓಪನ್ ಡ್ರೈನ್ ಸರ್, ಇದು ಯುಜಿಡಿ ಲೆಕ್ಕ ಬರಲ್ಲ. ಓಪನ್ ಫ್ಲೋ ಆಗುತ್ತಾ? ಫ್ಲೋ ಆಗುತ್ತೆ ಸರ್, ಮೋಸ್ಟ್ಲಿ ಮುಂದ್ಗಡೆ ಏನೋ ಪ್ರಾಬ್ಲಮ್. ಅದೊಂದು ಚೆಕ್ ಮಾಡಿ. ಇದನ್ನ ಈಗ ಸದ್ಯಕ್ಕೆ ಕೊಟ್ರೆ ಏನ್ ಅಬ್ಜೆಕ್ಷನ್? ಸರ್ ಅದೇ ಅವ್ರ ಹತ್ರ ಒಂದು ನಾನು ಹೇಳ್ತೀನಿ ಡೀನ್ಗೆ. ಸರಿ ಸರ್, ಈ ಎರಡು ಯಾವಾಗ ಓಪನ್ ಮಾಡಿಸ್ಬೋದು? ಸರ್ ಅದೇ ಇನ್ನು 2 days ನಾನು ಹೇಳ್ತೀನಿ. ಈಗ ಒಂದು ಕೆಲಸ ಮಾಡಿ, ಇದು మురళన ఈ 2 ఏరియాలు 2 days మీరు సర్జత్లా కోఆర్డినేట్ చేసి అది ఇదంతా క్లీన్ అయింటుంది సిద్ధరన్న. అవి 2 క్లీన్ అయ్యి ఇది రోన్ ಸ್ಲೋಪ್ಸ್ చేసి ಇದು 2 ಓಪನ್ ಶೇಪ್ ಹೇಳ. ನಾನು ಅಷ್ಟೊತ್ತಿಗೆ ಡೀನ್ ಸರ್ಗೆ ಹೇಳಿ ನಿಮ್ಗೆ ಅಪ್ರೂವ್ ಕೊಡಿಸ್ತೀನಿ. ಆಗ್ಬೋದಾ ಮೇಡಮ್? ಈಗ ಸದ್ಯಕ್ಕೆ ಇದು ಓಪನ್ ಮಾಡಿಸಿ ಡೌನ್ ಮಾಡಿಸೋಣ ಮೇಡಮ್. ಅರಿಲಿ ಮತ್ತೆ ಏನಾದರೂ ಇಮಿಡಿಯೇಟ್ ಸಮಸ್ಯೆ ಬಂದರೆ ನಾನು ಇಲ್ಲೊಂದು QR ಕೋಡ್ ಪೇಸ್ಟ್ ಮಾಡಿಸಿರ್ತೀನಿ. ನಮ್ಮ ಟೆಲಿಕಾಲಿಂಗ್ ಸೆಂಟರ್ಗೆ ಇಮಿಡಿಯೇಟ್ ಆಗಿ ಹೇಳಿ ನೀವು. ನಾನು ಇಮಿಡಿಯೇಟ್ ಮತ್ತೆ ಆಫೀಸರ್ ಜೊತೆ ಬಂದು ನೀರು ಬರುತ್ತಲ್ಲ ಸರ್, ಸೊಂಪಲೆಲ್ಲ ಇದು ಮಿಕ್ಸ್ ಆಗಿ ನೀರು ಬರ್ತಾ ಇದೆ ಸರ್. ಸರ್ ಇದೆಲ್ಲ ಮನೆ ಒಳಗಡೆನೆ ಬಂದ್ಬಿಡುತ್ತೆ. ಸೊಂಪಲೆಲ್ಲ ಗಲೀಜ್ ನೀರು ಬರುತ್ತೆ. ಈಗ ನಾವು ಕುಡಿಯೋದಕ್ಕೆಲ್ಲ ಯೂಸೇ ಮಾಡ್ತಾ ಇಲ್ಲ, ಬೇರೆ ಕಡೆಯಿಂದ ತರ್ತಾ ಇಲ್ಲ. ಅದೇ ಯಾವಾಗಲೂ ಹಂಗ ತಕ ಇವ್ರು ಹೆಲ್ತ್ ಇನ್ಸ್ಪೆಕ್ಟ್ರು ಹೇಳಿ ಯಾವಾಗ್ಲೂ ಹಾಗಾಗತ್ತಾ? ಸರ್ ಮಳೆ ಬಿದ್ದಾಗೆಲ್ಲ ಆಗುತ್ತೆ ಸರ್. ನಾವು ಈಗ ತೆಗಿಸ್ಬಿಟ್ಟಿದ್ದೀವಿ. ಇನ್ ಕೇಸ್ ಎಲ್ಲಾದ್ರೂ ಅದು ಹೌದಾ? మీరు ಫಾಲೋ ಅಪ್ చేసి 2 ಅನ್ನ ಜೊತೆ ನಮ್ಮ ಆಫೀಸಿಂದ ಇವ್ರು ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ. ಅಮ್ಮ ನಾನು ಈಗ ಒಂದು ಸೊಲ್ಯೂಷನ್ 2 ದಿನದಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ಬರ್ತೀನಮ್ಮ. ಥ್ಯಾಂಕ್ ಯು ಅಮ್ಮ. ಏನು ವಿಚಾರ ಇಲ್ಲಿ ಲೆಂತ್ ಇಸ್ಬೇಕು ಚಪ್ಪನ? ಇದು ಇದ್ರದ್ದು ಕೆಟ್ಟ ನೀರು ಇಲ್ಲಿ ಬರುತ್ತೆ, ಮೋರಿಗೆ ಬಿಟ್ಬಿಡ್ತಾರೆ. ಹೆಂಗೆ ಅದು? ಅಲ್ಲಿ ಒಳಗಡೆ ಪ್ರಾಬ್ಲಮ್ ಆಗಿದೆ ಸರ್, ಜೈಭೀಮ್ ನಗರ ಅಂತ. ಸೊ ಅದಕ್ಕೋಸ್ಕರ ಅಲ್ಲಿ ಬರ್ತಾರಂತ ಯುಜಿಡಿನ ಓಪನ್ ಡ್ರೈನ್ ಗೆ ಈಗ ಏನು ಅದಕ್ಕೆ ಪರಿಹಾರ ಏನು ಸರ್? ಹೊಸ ಪೈಪ್ ಲೈನ್ ಆಗ್ತಾ ಇದೆ ಸರ್, ಅಗ್ದಿದೀವಿ ಸರ್ ಒಳಗಡೆ. ಎಷ್ಟು ದಿನ ಆಗ್ಬೋದು ಸರ್? ಅದೇ ಇಂಜಿನಿಯರ್ ಸೆಕ್ಷನ್ ಹೇಳಿದ್ರು. ಹೌದಾ? ನೋಡೋದು ಪೈಪ್ ಲೈನ್ ఉందంట 15 నాళ్ళు నిండారు. ఫాలో అప్ చేసి చెప్తాను. ಇದು ಫ್ಲೋ ಇಲ್ಲ ಸರ್, ಇದು ಹೋಗಿ ಅದೇ ಇದ್ರೊಳಗೆ ಹೋಗುತ್ತೆ ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿದಲ್ಲ, ಅಲ್ಲಿ ಇಶ್ಯೂ ಅಂತ ಹೇಳಿದಲ್ಲ. ಇದು ಈ ಲೆವೆಲ್ ಅಲ್ಲಿ ಇದ್ದೇ ಇರುತ್ತೆ. ಈಗ ನಾನು ಹೇಳೋದು ಹೆಂಗ್ ಅನ್ಸೈಂಡ್ ಯಾರು ಜವಾಬ್ದಾರಿ ಇದಕ್ಕೆ? ಸರ್ ಅದೇ ಡಿಸೈನ್ ಮಾಡಿದಾಗ್ಲೇನೆ ಇದಾಗಿತ್ತು. ಅಲ್ಲ ಈಗ ಇದನ್ನ ಅಟ್ಲೀಸ್ಟ್ ಈಗ ಹಿಂಗಾಗಿದೆ, ಹೂ ಹೇಳ್ ರೆಸ್ಪಾನ್ಸಿಬಿಲಿಟಿ? ಮಾಡಿದವನ ಇಲ್ಲ ಮಾಡಿಸ್ದವ್ರ? ಅವಾಗ ಯಾಕಂದ್ರೆ ಈಗ ಗ್ರಾವಿಟಿ ಇಲ್ದೆ ಹಿಂಗ್ ಮಾಡಿ ಬಿಲ್ ಮಾಡ್ಕೊಂಡ್ಬಿಟ್ರೆ ಅಲ್ವಾ? ಎಂಡ್ ಪಾಯಿಂಟ್ ಅಲ್ಲಿ ಸ್ವಲ್ಪ ಆಗೋಗ್ಬಿಟ್ಟಿದೆ, ಅಲ್ಲಿ ಫುಲ್ ಸ್ಲೋ ಆಗೋಗ್ಬಿಡುತ್ತೆ ನೀರು. ಇಲ್ಲಿ ಎಷ್ಟು ಫಾಸ್ಟ್ ಹೋಗೋನೋ ಅಲ್ಲಿಂದ ಮುಂದೆ ಹೋಗಲ್ಲ. ಆ ಕಾರಣಕ್ಕೆ ಮಳೆ ಬಂದಾಗ ಓವರ್ ಫ್ಲೋ ಅಂದ್ರಲ್ಲ ಸರ್, ಅಲ್ಲಿ ಇದಕ್ಕೇನೋ ಒಂದು ಸೊಲ್ಯೂಷನ್ ಇರ್ಬೇಕಲ್ಲ ಸರ್? ಸರ್ ಅದೇ ಓಪನ್ ಮಾಡ್ಸ್ಕೊಬೇಕಾಗ್ತದೆ. ಹೌದಾ? ಪೂರ್ತಿ ಓಪನ್ ಮಾಡ್ಸ್ಕೊಬೇಕು. ಮೋರ್ ಮನಿ ವಿ ನೀಡ್. ಹೌ ಮಚ್ ಎಸ್ಟಿಮೇಟ್ చేసి ಇನ್ಲೇ ಎಂದದ ಸರ್? ಈಗ ಲೆಟ್ ದೆಮ್ ಎಸ್ಟಿಮೇಟ್ ಅಂಡ್ ಗಿವ್. ನಾನು ಹೇಳೋದು ಅದೇ ಟಿಜಿ ಟ್ಯಾಂಕ್ ಡ್ರೈನ್ ಹೇಳ್ತಾರೆ ಇದೇ ಕನೆಕ್ಷನ್ ಇಲ್ಲಿಂದ ಎಲ್ಲಿಗೆ ಹೋಗೋದಿಲ್ಲ ಸರ್. ಕುಪ್ಪಳ್ಳಿ ಅಲ್ಲಿ ತಗೋಬೇಕು ನಾವು ಲೆವೆಲ್. ಇದೇ ತರ ಎಲ್ಲಾ ಡ್ರೈನ್ಸ್ ಇದೇ ತರ. ಸರ್ ಇವತ್ತು ಇದು ಕ್ಲೀನ್ ಮಾಡಿಸಿ ಸರ್. KB ಅವರು ಬನ್ನಿ ಈ ಕಡೆ. ಅದನ್ನ ಮುಟ್ಟಿದ್ರೆ ಬದುಕ್ತಾರ ಹೋಗ್ತಾರ? ಯಾವ್ದಾದ್ರು ಮಗು ಮುಟ್ಟಿದ್ರೆ ಬದುಕ್ತಾರ ಹೋಗ್ತಾರ? ಯಾರಾದ್ರೂ ನೋಡಿ ಈ ಬಗ್ರನ ನೋಡಿ, ಯಾರಾದ್ರು ಬೈ ಮಿಸ್ಟೇಕ್ ಕತ್ಲಲ್ಲಿ ಮುಟ್ಟಿದ್ರೆ ಏನ್ ಜವಾಬ್ದಾರಿ? ಈಗ ಏನ್ ಇಮಿಡಿಯೇಟ್ ಏನ್ ಮಾಡ್ತೀಯಮ್ಮ ಅದಕ್ಕೆ? ಅಲ್ಲಲ್ಲ ಇದೇನು ಗೊತ್ತಾ ಗುರು, ಬೆಲ್ಲ ಬಡವ್ರು ಓಡಾಡ್ತಾರ್ರಿ. ಜೀವ ಹೋದ್ಮೇಲೆ ನಾವ್ ಏನ್ ಮಾಡಿ ಏನ್ ಪ್ರಯೋಜನ? ಎಂತ ಏರಿಯಾ ಇದು ನೋಡಿ. ಅಲ್ಲ ಈಗ ಒಂದು ಕೆಲಸ ಮಾಡಿ, ಈಗ ಇದ್ರಲ್ಲಿ ಪವರ್ ಇದೆಯಾ? ಪವರ್ ಇದೆ. ಅಲ್ಲಮ್ಮ ಇದ್ರಲ್ಲಿ ಪವರ್ ಇದೆಯಾ? ಅಲ್ರಿ ಯಾರಾದ್ರೂ ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ ಹೇಳಿ? ನೀನ್ ದಯವಿಟ್ಟು ಯಾವಾಗ ಮಾಡ್ತೀಯ ಅದು? ಅಮ್ಮ ಇದು ಎಷ್ಟು ದಿನ ಹಿಂಗೆ ಇದೆಯಮ್ಮ? ಇದು ಹಿಂಗೆ ಎಷ್ಟು ದಿನದಿಂದ ಇದೆ? ಅಲ್ಲ ಈಗ ಏನ್ ಗೊತ್ತಾ ಬ್ರದರ್, ಇವೆಲ್ಲ ನೋಡಿ ಮಕ್ಳಿಗೆ ಏನಾದ್ರು ಸಮಸ್ಯೆ ಆದ್ರೆ, ನಮ್ಮನೆ ಮಗುಗೆ ಸಮಸ್ಯೆ ಆದ್ರೆ ತಡ್ಕೊಳಕ್ ಆಗುತ್ತೇನ್ರಿ? ಈಗ ಎಲ್ರಿ KB ಸ್ವಾಮಿ ನಿಮ್ಮ ಆಫೀಸರ್ ಯಾರು? ಅವ್ರನ್ನ ಕರೆದು ಇವರು ಹೆಡ್ ಯಾರ್ರಿ ಇದಕ್ಕೆ? ಅರ್ಬನ್ ಇದಕ್ಕೆ? ಮಂಜುನಾಥ್ ಸರ್.
ಒಂದು ಕೆಲಸ ಮಾಡಿ, ಇದು ಇಮಿಡಿಯೇಟ್ ಅಟೆಂಡ್ ಮಾಡಕ್ ಹೇಳ್ರಿ. ಏನ್ ಮಾಡ್ತೀಯ ಇದನ್ನ? ಅಲ್ಲಿ ಹಾಕ್ತೀಯಾ? ಎಷ್ಟು ಮೇಲೆ ಹಾಕ್ಬೋದು? ಒಂದು ಅಲ್ಲಿ ಹಾಕ್ಬಿಡು. ಅಲ್ಲಿ ಹಾಕಿ ಒಂದು ಸ್ವಿಚ್ ಬೋರ್ಡ್ ಹಾಕು. ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆ ಕಂಬದಲ್ಲಿ ಈ ವೈರ್ಗಳೆಲ್ಲ ಕೆಳಗಡೆನೆ ಇದೆ ಸರ್, ಮುಟ್ಟಿದ್ರೆ ಬಿಡುತ್ತೆ ಸರ್, ಅಷ್ಟು ಕೆಳಗಿದೆ. ಎಕ್ಸಾಕ್ಟ್ ಆಪೋಸಿಟ್ ಗೌರ್ಮೆಂಟ್ ಹಾಸ್ಪಿಟಲ್. ನಿಮ್ಮ ಹುಡುಗನಿಗೆ ಹೇಳಿದ್ದೀನಿ, ಈಗ ನೀವೇನ್ ಮಾಡ್ತೀರೋ ಬೈ 10:30 ಯು ಶುಡ್ ಅಟೆಂಡ್ ದಿಸ್ ಸರ್. ಅಕ್ಕ ಇದೇನಕ್ಕ ಎಷ್ಟು ದಿನದಿಂದ ಹಿಂಗಾಗುತ್ತಕ್ಕ? ಅಣ್ಣ ಇದೊಂದು ಕ್ಲೀನ್ ಮಾಡಿ ಏನಾದ್ರು ಈ ಸ್ಲ್ಯಾಬ್ ಹಾಕೋದಣ್ಣ ಸದ್ಯಕ್ಕೆ? ಏನಣ್ಣ ಬೇಡ ಹಾಕಕ್ಕಾಗಿಲ್ಲ. ఉమాశంకర్ సార్ కాదు, వీళ్ళు అనేది ఏమంటేనా పిల్లోళ్ళు ఇటు పడిపోతారు, అది ఉంటుంది. అట్లీస్ట్ ఇదేమన్నా ఇంత కవర్ చేయొచ్చా అని. ಈಗೇನು ಇದು ಒಂದ್ಸಲ ಇವತ್ತು ಕ್ಲೀನ್ ಮಾಡ್ಸೋಣ, ಇವತ್ತು ಕ್ಲೀನ್ ಮಾಡಿಸ್ಬಿಡ್ತೀರಿ. ಅದು ಈಗ ಇವ್ರು ಸದ್ಯಕ್ಕೆ ಅಮ್ಮವರೆಲ್ಲ ಚಿಕ್ಕ ಮಕ್ಳು ಇಲ್ಲಿ ಬೀಳ್ತಾರೆ ಅಂತ, ಇಷ್ಟಕ್ಕೆ ಏನಾದ್ರು ಒಂದು ಟೆಂಪ್ರರಿ ಅರೇಂಜ್ಮೆಂಟ್. ಅಲ್ಲ ನಾನು ಹೇಳೋದು, ಅಟ್ಲೀಸ್ಟ್ ಮಕ್ಳು ಸಡನ್ ಆಗಿ ಬೀಳ್ದಂಗೆ ಏನಾದ್ರು ಮಾಡ್ಬೋದಾ? ಏನ್ ಮಾಡ್ಬೋದು ಸರ್ ಇದಕ್ಕೆ? ಚಿಕ್ಕದೊಂದು ಸ್ಲ್ಯಾಬ್ ತರ ಅಲ್ಲ? ಹೌದಾ? ಏನ್ ಸ್ಲ್ಯಾಬ್ ಹಾಕ್ತೀರಾ ಇಲ್ಲ ಇಂಥದ್ದು ಹಾಕ್ತೀರಾ? ಅಲ್ಲ ಏನಿಲ್ಲ, ಮಕ್ಕಳು ಬೀಳೋದು ಬೇಡ ಅಂತ ಇದೊಂದು ಹಾಕ್ತಿರಲ್ಲ, ನೋಟ್ ಮಾಡ್ಕೊಳ್ಳಿ. ಇಲ್ಲ ಬಿಡಕ್ಕ, ನನಗೆ ಕ್ಲೀನ್ ಮಾಡಿಸ್ತೀನಕ್ಕ, ಕ್ಲೀನ್ ಮಾಡಿಸೋದು ಕವರ್ ಮಾಡಿ ಸರ್. ಅಕ್ಕ ಇದು ಈಗ ಮೇಲೆ ಹಾಕ್ಸ್ತೀನಕ್ಕ, ಮೇಲೆ ಹಾಕ್ಸ್ತೀನಿ. ಬರ್ತೀನಕ್ಕ, ಬರ್ತೀನಿ.